ಎಲ್ರಿಗೂ ನಮಸ್ತೆ. ಈಗ ನಾನು ಹೇಳಕ್ಕೆ ಹೊರಟಿರೋದು ಒಂದು ಈಗಿನ ಪ್ರಸ್ತುತ ಸಮಾಜದಲ್ಲಿ ನಡೀತಾ ಇರೋ ಒಂದು ಶೋಷಣೆಯ ಬಗ್ಗೆ. ಹಿಂದಿನ ಕಾಲದಲ್ಲಿ ಹೆಣ್ಣು ಹೇಗಿರ್ತಿದ್ಲಪ್ಪ ಅಂದರೆ ಒಳ್ಳೆಯ ಸಂಸ್ಕಾರವಂತಳಾಗಿರ್ತಿದ್ಲು. ಹೆಣ್ಣು ಕೈ ತುಂಬ ಬಳೆ ಹಾಕ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಅವಳು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಆಗಿರ್ತಿತ್ತು. ಈಗಿನ ಕಾಲದ ಹೆಣ್ಮಕ್ಳು ವೇಷಭೂಷಣ ಬದಲಾಗಿದೆ. ವೇಷಭೂಷಣ ಬದಲಾಗಲಿ, ಓಕೆ, ಹೆಣ್ಣು ವಿದ್ಯಾವಂತಳಾಗ್ತಿದ್ದಾಳೆ. ವಿದ್ಯಾವಂತಳು ಎಷ್ಟು ಆಗ್ತಿದ್ದಾಳೋ ಅಷ್ಟೇ ಅವಳ ಸಂಸ್ಕಾರ ಹಾಗೆ ಅವಳ ಸಂಸ್ಕೃತಿ ಎಲ್ಲವನ್ನೂ ಮರೀತಾ ಇದ್ದಾಳೆ. ಹೇಗಪ್ಪ ಅಂದರೆ, ಮೊದಲು ನನ್ನ ತವ್ರ ಮನೆ ಅಂದರೆ ಹೆಣ್ಣಿಗೆ ಎಲ್ಲಿಲ್ಲದ ಅಪಾರವಾದ ಪ್ರೀತಿ. ಈಗ ತವ್ರ ಮನೆಯಿಂದ ಎಷ್ಟು ಆಸ್ತಿ ಬರುತ್ತೆ, ತವ್ರ ಮನೆಯವ್ರು ನನಗೆ ಏನು ಕೊಡ್ತಾರೆ, ಅಣ್ಣಂಗೆ ಅಷ್ಟು ಕೊಟ್ಟರು, ತಮ್ಮಂಗೆ ಇಷ್ಟು ಕೊಟ್ಟರು, ನಂಗೆ ಇಷ್ಟು ಕೊಟ್ಟಿಲ್ಲ, ಹೋಗಲಿ ತೊಗೊಳ್ಳಿ ಬೇಡ ಅಂತ ಹೇಳಿಲ್ಲ. ಹೆಣ್ಣು ಎಲ್ಲದರಲ್ಲೂ ಸಮಾನ ನೋಡು ಅಂತ ಹೇಳಿದ್ದೇ ತಡ. ಗಂಡಿಗಿಂತ ನಾನೇನು ಕಮ್ಮಿ, ಎಲ್ಲ ರಂಗದಲ್ಲೂ ಸಾಧನೆ ಮಾಡಿದ್ದಾರೆ ಹೆಣ್ಮಕ್ಳು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗಂತ ಹೆಣ್ಣುತನನ ಮರೆತು ಹೆಣ್ಮಕ್ಳು ಈಗಿನ ಕಾಲದಲ್ಲಿ ನಡ್ಕೊತಾ ಇದ್ದಾರೆ. ಹೆಣ್ಮಗು ಗಂಡನ ಜೊತೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಗಂಡ ಏನು ನೋಡ್ಬೇಕು ಕೊಡ್ತಾ, ಗಂಡ ಅಲ್ಲಿ ಕರ್ಕೊಂಡೋಗಿಲ್ಲ, ಇಲ್ಲಿ ಕರ್ಕೊಂಡೋಗಿಲ್ಲ, ಗಂಡ ನನಗೆ ಟೈಮ್ ಕೊಟ್ಟಿಲ್ಲ, ತಗೋ ಡೈವರ್ಸ್. ಈ ಥರ ಮನಸ್ಥಿತಿ ಇರೋ ಹೆಣ್ಮಕ್ಳು ಬೇರೆ ಮನೆಯಿಂದ ಬಂದವರು ಒಂಥರ ಆದರೆ, ನಮ್ಮ ಮನೆಯಲ್ಲೇ ಹುಟ್ಟಿ ಆ ತವ್ರ ಮನೆಯನ್ನು ಇನ್ನೊಂದು ಮನೆಗೆ ಹೋಗಿ ಬೆಳಕಾಗಬೇಕಾಗಿರೋರು ಹುಟ್ಟಿ ಬೆಳೆದು 20-25 ವರ್ಷ ಜೊತೆಗಿದ್ದ ಅಪ್ಪ ಅಮ್ಮಗೆ ನೋವು ಕೊಡ್ತಿರೋರೇ ಜಾಸ್ತಿ. ಏನಪ್ಪ ಅಂದರೆ ಆಸ್ತಿ ಕೊಡಲಿಲ್ವಾ, ಕೋರ್ಟಿಗೆ ಹಾಕ್ತೀನಿ. ಅವ್ರ ಮನೇಲಿ ಸಾಕಾಗೋಷ್ಟು ಆಸ್ತಿ ಇರುತ್ತೆ, ಅವರು ವೆಲ್ ಎಜುಕೇಟೆಡು, ಮಂತ್ಲಿ ಒಳ್ಳೆ ಇನ್ಕಮ್ ಬರ್ತಿರುತ್ತೆ. ಆದರೂ ತವ್ರ ಮನೆಯವರು ಎರಡು ಎಕರೆನೋ 3 ಎಕರೆನೋ ಜಾಗ ಇಟ್ಕೊಂಡಿರ್ತಾರೆ. ಅಂಥವ್ರ ಹತ್ರ ಬಂದ್ಬಿಟ್ಟು ಆಸ್ತಿ ಭಾಗ ಕೂತ್ ಮಾತಾಡೋದು ಇಲ್ಲ. ಸಡನ್ಲಿ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬಿಡೋದು, ಅಣ್ಣ ತಮ್ಮದಿರ ವಿರುದ್ಧ ಕೇಸ್ ಹಾಕ್ಬಿಡೋದು, ಅಣ್ಣ ತಮ್ಮದಿರ ಅಪ್ಪ ಅಮ್ಮನ ಕೋರ್ಟ್ ಮೆಟ್ಲು ಹತ್ತಿಸ್ಬಿಡೋದು. ಅಪ್ಪ ಅಮ್ಮ ಅದೇ ಕೊರಗಲ್ಲಿ ಸತ್ತೇ ಹೋಗ್ತಾರೆ. ಅಪ್ಪ ಅಮ್ಮನ ಮನೆಯಲ್ಲಿ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿದ್ದರೆ ಅವರು ತೊಗೊಂಡೋಗ್ಲಿ, ಅವರಲ್ಲಿ ತೀರಾ ಕಡು ಬಡವರಾಗಿದ್ದರೆ ತೊಗೊಂಡೋಗ್ಲಿ, ಅವ್ರು ವೆಲ್ ಎಜುಕೇಟೆಡ್ ಒಳ್ಳೆ ಸ್ಯಾಲ್ರಿದಾರರಾಗಿದ್ರೂ ತವ್ರ ಮನೆಯಲ್ಲಿ ಅವ್ರಿಗಿಂತ ಕಡಿಮೆ ಇನ್ಕಮ್ ಬರ್ತಿರುತ್ತೆ. ಅವ್ರನ್ನ ಯಾಕೆ ಈ ರೀತಿ ಕಡೆಗಣ್ಣಲ್ಲಿ ಕಾಣಬೇಕು? ಏನಕ್ಕೆ ಆಸ್ತಿಗೋಸ್ಕರ ಸಂಬಂಧನೇ ಹೊಡೆದಾಕೊಳ್ಳೋ ರೀತಿಯಲ್ಲಿ ನಡ್ಕೋಬೇಕು? ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗಂತೂ